ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯನ್ನು ಪೂಜ್ಯ ಕಾವಂದರು ಮಾತೋಶ್ರೀ ಅಮ್ಮನವರ ಆಶೀರ್ವಾದ ಬಿಡುತ್ತಾ ಸ್ಥಳ ಸಾನ್ನಿಧ್ಯ ದೇವರಾಗಿರ್ತಕ್ಕಂಥ ಕಾಡಸಿದ್ದೇಶ್ವರನನ್ನ ಮೊದಲಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ದಿನ ಇಡೀ ವಿಶ್ವದ ತುಂಬಾನೇ ವಿಶ್ವ ಜಲ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ವಿಶ್ವ ಜಲ ದಿನದ ಪ್ರಯುಕ್ತವಾಗಿ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ವರ್ಷದಿಂದ ಪ್ರತಿ ವರ್ಷವೂ ಕೂಡ ಏನು ಬೇಸಿಗೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಎಲ್ಲ ಜೀವರಾಶಿಗಳಿಗೂ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥ ನೀರು, ಈ ನೀರು ಎಲ್ಲ ಜೀವರಾಶಿಗಳಿಗೂ ಸಿಗಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಅವಶ್ಯಕವಾಗಿರುವಂಥ ನೀರನ್ನು ವ್ಯವಸ್ಥೆ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಸ್ವಸಹಾಯ ಸಂಘದ ಸದಸ್ಯರ ಒಟ್ಟಿಗೆ ಸೇರ್ಕೊಂಡು ನಾವೇನು ಮಾಡ್ತಾ ಇದ್ದೇವೆ, ಅಲ್ಲಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಸಣ್ಣದಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಆ ಪ್ರಕಾರವಾಗಿ ಇವತ್ತಿನ ದಿನ ನಾವು ಬನಟ್ಟಿಯ ಸೋಮವಾರಪೇಟೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಸಹಾಯ ಸಂಘದ ಸರ್ವ ಸದಸ್ಯರ ಸಹಯೋಗದೊಂದಿಗೆ ಇವತ್ತಿನ ದಿನ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆ ಪ್ರಯುಕ್ತವಾಗಿ ಇವತ್ತಿನ ದಿನ ನಮ್ಮ ಈ ಭಾಗದ ಒಕ್ಕೂಟದ ಅಧ್ಯಕ್ಷರು ಆ ಒಂದು ನೀರಿನ ಅರವಟ್ಟಿಗೆಗೆ ನೀರು ಹಾಕುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ನನ್ನೆಲ್ಲ ಸ್ವಸಹಾಯ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಆ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಚಾಲನೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬೇಸಿಗೆಯ ಬಿರುಬಿಸಿಲಿನ ತಾಪಕ್ಕೆ ಕೆರೆ ಬಾವಿಗಳು ಬತ್ತಿ ಹೋಗಿ ಪಶು ಪಕ್ಷಿಗಳಿಗೆ ನೀರಿನ ಅಭಾವ ಆಗುತ್ತಿತ್ತು. ಜೀವಜಲ ಇಲ್ಲದೆ ಪಕ್ಷಿಗಳಿಗೆ ಸಮಸ್ಯೆ ಆಗಬಾರದೆಂದು ಮಾತ್ರ ಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಮಖಂಡಿ ತಾಲೂಕು ಬನಹಟ್ಟಿ ವಲಯದ ಸೋಮವಾರಪೇಟೆ ಕಾರ್ಯಕ್ಷೇತ್ರದ ಸಂಘದ ಸದಸ್ಯರು, ಒಕ್ಕೂಟದ ಅಧ್ಯಕ್ಷರಾದ ಸವಿತಾ ಭಗವತಿ, ವಲಯದ ಮೇಲ್ವಿಚಾರಕರಾದ ಶಿವಾನಂದ, ಕೃಷಿ ಮೇಲ್ವಿಚಾರಕರಾದ ಚೆನ್ನಯ್ಯ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಶ್ರೀದೇವಿ, ಸೇವಾ ಪ್ರತಿನಿಧಿ ಗೀತಾ ಇವರೆಲ್ಲ ಸೇರಿ ಪಕ್ಷಿಗಳಿಗೆ ಕಾಳು ಹಾಗೂ ನೀರಿನ ವ್ಯವಸ್ಥೆ ಮಾಡಿದರು. ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಮನೆಯ ಮೇಲ್ಗಡೆ ಸಣ್ಣದಾಗಿ ನೀರಿನ ವ್ಯವಸ್ಥೆ ಮಾಡುವ ದಿನಾಲೂ ಕೂಡ ಒಂದು ಬೇಸಿಗೆ ಮುಗಿಯೋವರೆಗೂ ಏನು ಮಾಡಬೇಕು ಅಂತ ಹೇಳಿದ್ರೆ ಅವು ಸ್ವಲ್ಪ ಕಾಳು ನೀರು ವ್ಯವಸ್ಥೆಯಿಂದ ನಮ್ಗೆ ಎಷ್ಟು ಕೈಯಿಂದ ಸಾಧ್ಯ ಇದೆಯಾ ಅಷ್ಟನ್ನು ಮಾಡಬೇಕು. ಮತ್ತು ಪ್ರತಿ ವರ್ಷ ಕೂಡ ಈ ಒಂದು ಏನು ರೂಢಿಯನ್ನು ಅನುಪಾಲನೆಯನ್ನು ಮಾಡಿಕೊಂಡು ಹೋಗಬೇಕು ಅಂತೇಳಿ ನಾನೆಲ್ಲ ಸದಸ್ಯರ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ.